ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ, ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ. ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ, ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ, ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತಹ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂತಹ ದುಡ್ಡನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳಿದುಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂತ ಆಗ್ರಹ ಈಗ. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ, ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ. ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ, ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ, ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತಹ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂತಹ ದುಡ್ಡನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳಿದುಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂತ ಆಗ್ರಹ ಈಗ. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ, ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ. ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ, ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ, ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತಹ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂತಹ ದುಡ್ಡನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳಿದುಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂತ ಆಗ್ರಹ ಈಗ. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ, ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ.
ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ. ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ. ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತಹ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂತಹ ದುಡ್ಡನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳಿದುಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂತ ಆಗ್ರಹ ಈಗ. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ. ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ. ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ. ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ. ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತಹ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂತಹ ದುಡ್ಡನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳಿದುಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂತ ಆಗ್ರಹ ಈಗ. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೆರಳಿದ್ದಾರೆ. ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ. ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ. ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ. ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ. ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತಹ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂತಹ ದುಡ್ಡನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳಿದುಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂತ ಆಗ್ರಹ ಈಗ.